ತಂದಿರೋದು ಬರೋಬ್ಬರಿ ಸುಮಾರು 20,000 ಹೋಟೆಲ್ಗಳು ಬಾಗಿಲು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಯಾಕಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಗ್ಲಿ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಕೆ ಮಾಡೋಣ ಅಂತಂದ್ರೆ ಎಷ್ಟು ದಿನ ಅದು ಕೂಡ ಸಿಗ್ತಾ ಇಲ್ಲ. ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ ಸುನಾಮಿ ಅಬ್ಬರಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇದೇ ಸಮಸ್ಯೆ. ರಾಜ್ಯದ ಇತರ ಕಡೆಗಳಲ್ಲೂ ಕೂಡ ಇದೇ ಸಮಸ್ಯೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20,000 ಹೋಟೆಲ್ಗಳು ಸಿಲಿಂಡರ್ಗಳು ಸಿಗದೆ ಸ್ತಬ್ಧವಾಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ 20,000 ಹೋಟೆಲ್ಗಳು ಬಂದ್. ಮೊನ್ನೆಯಿಂದಲೇ ಬಂದ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಂತ ಹಂತವಾಗಿ ಇವತ್ತಿನ ದಿನ ಗಮನಿಸಿದ್ರೆ 20,000 ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಸಿಗದೆ ಬಂದ್ ಆಗ್ತಾ ಇದೆ. ಹೋಟೆಲ್ ಕಡೆ ಜನರು ಬಂದು ಹೋಗ್ತಾ ಇದ್ದಾರೆ. ಹೋಟೆಲ್ ಓಪನ್ ಇಲ್ಲ, ಓಪನ್ ಮಾಡೋದಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಕಾರಣ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಅಗತ್ಯದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕೋ ಅದಕ್ಕೆ ಅರ್ಧದಷ್ಟು ನಿನ್ನೆ ಪೂರೈಕೆ ಮಾಡಿದ್ರು. ಇವತ್ತಂತೂ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ಈ ಎಲ್ಲಾ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ಗಳು ತಟ್ತಾ ಇದೆ ಅನೇಕ ಕಡೆಗಳಲ್ಲಿ. ಒಂದ್ ಕಡೆಗಳಲ್ಲಿ ಮೆನು ಬದಲಾವಣೆ ಮಾಡಿಕೊಂಡು ಒಂದಷ್ಟು ದಿನ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಸೌದೆ ಒಲೆಗೂ ಕೂಡ ಈಗ ಮೊರೆ ಹೋದ್ರು. ಆದ್ರೆ ಅದ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಅದ್ಯಾವುದು ಕೂಡ ಆಗ್ತಾ ಇಲ್ಲ. ತಂದಿರೋದು ಬರೋಬ್ಬರಿ ಸುಮಾರು 20,000 ಹೋಟೆಲ್ಗಳು ಬಾಗಿಲು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಯಾಕಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಗ್ಲಿ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಕೆ ಮಾಡೋಣ ಅಂತಂದ್ರೆ ಎಷ್ಟು ದಿನ ಅದು ಕೂಡ ಸಿಗ್ತಾ ಇಲ್ಲ. ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ ಸುನಾಮಿ ಅಬ್ಬರಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇದೇ ಸಮಸ್ಯೆ. ರಾಜ್ಯದ ಇತರ ಕಡೆಗಳಲ್ಲೂ ಕೂಡ ಇದೇ ಸಮಸ್ಯೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20,000 ಹೋಟೆಲ್ಗಳು ಸಿಲಿಂಡರ್ಗಳು ಸಿಗದೆ ಸ್ತಬ್ಧವಾಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ 20,000 ಹೋಟೆಲ್ಗಳು ಬಂದ್. ಮೊನ್ನೆಯಿಂದಲೇ ಬಂದ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಂತ ಹಂತವಾಗಿ ಇವತ್ತಿನ ದಿನ ಗಮನಿಸಿದ್ರೆ 20,000 ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಸಿಗದೆ ಬಂದ್ ಆಗ್ತಾ ಇದೆ. ಹೋಟೆಲ್ ಕಡೆ ಜನರು ಬಂದು ಹೋಗ್ತಾ ಇದ್ದಾರೆ. ಹೋಟೆಲ್ ಓಪನ್ ಇಲ್ಲ, ಓಪನ್ ಮಾಡೋದಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಕಾರಣ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಅಗತ್ಯದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕೋ ಅದಕ್ಕೆ ಅರ್ಧದಷ್ಟು ನಿನ್ನೆ ಪೂರೈಕೆ ಮಾಡಿದ್ರು. ಇವತ್ತಂತೂ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ಈ ಎಲ್ಲಾ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ಗಳು ತಟ್ತಾ ಇದೆ ಅನೇಕ ಕಡೆಗಳಲ್ಲಿ. ಒಂದ್ ಕಡೆಗಳಲ್ಲಿ ಮೆನು ಬದಲಾವಣೆ ಮಾಡಿಕೊಂಡು ಒಂದಷ್ಟು ದಿನ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಸೌದೆ ಒಲೆಗೂ ಕೂಡ ಈಗ ಮೊರೆ ಹೋದ್ರು. ಆದ್ರೆ ಅದ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಅದ್ಯಾವುದು ಕೂಡ ಆಗ್ತಾ ಇಲ್ಲ. ತಂದಿರೋದು ಬರೋಬ್ಬರಿ ಸುಮಾರು 20,000 ಹೋಟೆಲ್ಗಳು ಬಾಗಿಲು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಯಾಕಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಗ್ಲಿ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಕೆ ಮಾಡೋಣ ಅಂತಂದ್ರೆ ಎಷ್ಟು ದಿನ ಅದು ಕೂಡ ಸಿಗ್ತಾ ಇಲ್ಲ. ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ ಸುನಾಮಿ ಅಬ್ಬರಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇದೇ ಸಮಸ್ಯೆ. ರಾಜ್ಯದ ಇತರ ಕಡೆಗಳಲ್ಲೂ ಕೂಡ ಇದೇ ಸಮಸ್ಯೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20,000 ಹೋಟೆಲ್ಗಳು ಸಿಲಿಂಡರ್ಗಳು ಸಿಗದೆ ಸ್ತಬ್ಧವಾಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ 20,000 ಹೋಟೆಲ್ಗಳು ಬಂದ್. ಮೊನ್ನೆಯಿಂದಲೇ ಬಂದ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಂತ ಹಂತವಾಗಿ ಇವತ್ತಿನ ದಿನ ಗಮನಿಸಿದ್ರೆ 20,000 ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಸಿಗದೆ ಬಂದ್ ಆಗ್ತಾ ಇದೆ. ಹೋಟೆಲ್ ಕಡೆ ಜನರು ಬಂದು ಹೋಗ್ತಾ ಇದ್ದಾರೆ. ಹೋಟೆಲ್ ಓಪನ್ ಇಲ್ಲ, ಓಪನ್ ಮಾಡೋದಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಕಾರಣ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಅಗತ್ಯದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕೋ ಅದಕ್ಕೆ ಅರ್ಧದಷ್ಟು ನಿನ್ನೆ ಪೂರೈಕೆ ಮಾಡಿದ್ರು. ಇವತ್ತಂತೂ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ಈ ಎಲ್ಲಾ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ಗಳು ತಟ್ತಾ ಇದೆ ಅನೇಕ ಕಡೆಗಳಲ್ಲಿ. ಒಂದ್ ಕಡೆಗಳಲ್ಲಿ ಮೆನು ಬದಲಾವಣೆ ಮಾಡಿಕೊಂಡು ಒಂದಷ್ಟು ದಿನ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಸೌದೆ ಒಲೆಗೂ ಕೂಡ ಈಗ ಮೊರೆ ಹೋದ್ರು. ಆದ್ರೆ ಅದ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಅದ್ಯಾವುದು ಕೂಡ ಆಗ್ತಾ ಇಲ್ಲ. ತಂದಿರೋದು ಬರೋಬ್ಬರಿ ಸುಮಾರು 20,000 ಹೋಟೆಲ್ಗಳು ಬಾಗಿಲು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಯಾಕಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಗ್ಲಿ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಕೆ ಮಾಡೋಣ ಅಂತಂದ್ರೆ ಎಷ್ಟು ದಿನ ಅದು ಕೂಡ ಸಿಗ್ತಾ ಇಲ್ಲ. ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ ಸುನಾಮಿ ಅಬ್ಬರಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇದೇ ಸಮಸ್ಯೆ. ರಾಜ್ಯದ ಇತರ ಕಡೆಗಳಲ್ಲೂ ಕೂಡ ಇದೇ ಸಮಸ್ಯೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20,000 ಹೋಟೆಲ್ಗಳು ಸಿಲಿಂಡರ್ಗಳು ಸಿಗದೆ ಸ್ತಬ್ಧವಾಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ 20,000 ಹೋಟೆಲ್ಗಳು ಬಂದ್. ಮೊನ್ನೆಯಿಂದಲೇ
ಬಂದ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಂತ ಹಂತವಾಗಿ ಇವತ್ತಿನ ದಿನ ಗಮನಿಸಿದ್ರೆ 20,000 ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಸಿಗದೆ ಬಂದ್ ಆಗ್ತಾ ಇದೆ. ಹೋಟೆಲ್ ಕಡೆ ಜನರು ಬಂದು ಹೋಗ್ತಾ ಇದ್ದಾರೆ. ಹೋಟೆಲ್ ಓಪನ್ ಇಲ್ಲ, ಓಪನ್ ಮಾಡೋದಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಕಾರಣ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಅಗತ್ಯದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕೋ ಅದಕ್ಕೆ ಅರ್ಧದಷ್ಟು ನಿನ್ನೆ ಪೂರೈಕೆ ಮಾಡಿದ್ರು. ಇವತ್ತಂತೂ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ಈ ಎಲ್ಲಾ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ಗಳು ತಟ್ತಾ ಇದೆ ಅನೇಕ ಕಡೆಗಳಲ್ಲಿ. ಒಂದ್ ಕಡೆಗಳಲ್ಲಿ ಮೆನು ಬದಲಾವಣೆ ಮಾಡಿಕೊಂಡು ಒಂದಷ್ಟು ದಿನ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಸೌದೆ ಒಲೆಗೂ ಕೂಡ ಈಗ ಮೊರೆ ಹೋದ್ರು. ಆದ್ರೆ ಅದ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಅದ್ಯಾವುದು ಕೂಡ ಆಗ್ತಾ ಇಲ್ಲ. ತಂದಿರೋದು ಬರೋಬ್ಬರಿ ಸುಮಾರು 20,000 ಹೋಟೆಲ್ಗಳು ಬಾಗಿಲು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಯಾಕಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಗ್ಲಿ, ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಕೆ ಮಾಡೋಣ ಅಂತಂದ್ರೆ ಎಷ್ಟು ದಿನ, ಅದು ಕೂಡ ಸಿಗ್ತಾ ಇಲ್ಲ. ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣಕ್ಕೂ ಕೂಡ ಸಿಲಿಂಡರ್ ಸುನಾಮಿ ಅಬ್ಬರಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇದೇ ಸಮಸ್ಯೆ, ರಾಜ್ಯದ ಇತರ ಕಡೆಗಳಲ್ಲೂ ಕೂಡ ಇದೇ ಸಮಸ್ಯೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20,000 ಹೋಟೆಲ್ಗಳು ಸಿಲಿಂಡರ್ಗಳು ಸಿಗದೆ ಸ್ತಬ್ಧವಾಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ 20,000 ಹೋಟೆಲ್ಗಳು ಬಂದ್. ಮೊನ್ನೆಯಿಂದಲೇ ಬಂದ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಂತ ಹಂತವಾಗಿ ಇವತ್ತಿನ ದಿನ ಗಮನಿಸಿದ್ರೆ 20,000 ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಸಿಗದೆ ಬಂದ್ ಆಗ್ತಾ ಇದೆ. ಹೋಟೆಲ್ ಕಡೆ ಜನರು ಬಂದು ಹೋಗ್ತಾ ಇದ್ದಾರೆ. ಹೋಟೆಲ್ ಓಪನ್ ಇಲ್ಲ, ಓಪನ್ ಮಾಡೋದಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಕಾರಣ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಅಗತ್ಯದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕೋ ಅದಕ್ಕೆ ಅರ್ಧದಷ್ಟು ನಿನ್ನೆ ಪೂರೈಕೆ ಮಾಡಿದ್ರು. ಇವತ್ತಂತೂ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ಈ ಎಲ್ಲಾ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ಗಳು ತಟ್ತಾ ಇದೆ ಅನೇಕ ಕಡೆಗಳಲ್ಲಿ. ಒಂದ್ ಕಡೆಗಳಲ್ಲಿ ಮೆನು ಬದಲಾವಣೆ ಮಾಡಿಕೊಂಡು ಒಂದಷ್ಟು ದಿನ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಸೌದೆ ಒಲೆಗೂ ಕೂಡ ಈಗ ಮೊರೆ ಹೋದ್ರು. ಆದ್ರೆ ಅದ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಅದ್ಯಾವುದು ಕೂಡ ಆಗ್ತಾ ಇಲ್ಲ. ತಂದಿರೋದು ಬರೋಬ್ಬರಿ ಸುಮಾರು 20,000 ಹೋಟೆಲ್ಗಳು ಬಾಗಿಲು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಯಾಕಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಗ್ಲಿ, ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಕೆ ಮಾಡೋಣ ಅಂತಂದ್ರೆ ಎಷ್ಟು ದಿನ, ಅದು ಕೂಡ ಸಿಗ್ತಾ ಇಲ್ಲ. ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣಕ್ಕೂ ಕೂಡ ಸಿಲಿಂಡರ್ ಸುನಾಮಿ ಅಬ್ಬರಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇದೇ ಸಮಸ್ಯೆ, ರಾಜ್ಯದ ಇತರ ಕಡೆಗಳಲ್ಲೂ ಕೂಡ ಇದೇ ಸಮಸ್ಯೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20,000 ಹೋಟೆಲ್ಗಳು ಸಿಲಿಂಡರ್ಗಳು ಸಿಗದೆ ಸ್ತಬ್ಧವಾಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ 20,000 ಹೋಟೆಲ್ಗಳು ಬಂದ್. ಮೊನ್ನೆಯಿಂದಲೇ ಬಂದ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಂತ ಹಂತವಾಗಿ ಇವತ್ತಿನ ದಿನ ಗಮನಿಸಿದ್ರೆ 20,000 ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಸಿಗದೆ ಬಂದ್ ಆಗ್ತಾ ಇದೆ. ಹೋಟೆಲ್ ಕಡೆ ಜನರು ಬಂದು ಹೋಗ್ತಾ ಇದ್ದಾರೆ. ಹೋಟೆಲ್ ಓಪನ್ ಇಲ್ಲ, ಓಪನ್ ಮಾಡೋದಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ. ಕಾರಣ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಅಗತ್ಯದಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕೋ ಅದಕ್ಕೆ ಅರ್ಧದಷ್ಟು ನಿನ್ನೆ ಪೂರೈಕೆ ಮಾಡಿದ್ರು. ಇವತ್ತಂತೂ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ಈ ಎಲ್ಲಾ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ಗಳು ತಟ್ತಾ ಇದೆ ಅನೇಕ ಕಡೆಗಳಲ್ಲಿ. ಒಂದ್ ಕಡೆಗಳಲ್ಲಿ ಮೆನು ಬದಲಾವಣೆ ಮಾಡಿಕೊಂಡು ಒಂದಷ್ಟು ದಿನ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಸೌದೆ ಒಲೆಗೂ ಕೂಡ ಈಗ ಮೊರೆ ಹೋದ್ರು. ಆದ್ರೆ ಅದ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಅದ್ಯಾವುದು ಕೂಡ ಆಗ್ತಾ ಇಲ್ಲ.